ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ ವರುಣಾದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಇದು ನನ್ನ ಕೊನೆಯ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದೇನೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು 1.25 ವರ್ಷ ಅವಧಿ ಇದೆ. ಅಂದರೆ 2028ಕ್ಕೆ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಕುರುಬ ಸಮುದಾಯದ ಸರ್ವೋಚ್ಚ ನಾಯಕರು. ನೆನೆಯ ದಿವಸ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ, ನಾನು ರಾಜಕೀಯ ಕಣದಿಂದ ನಿವೃತ್ತಿ ಆಗ್ತಾ ಇದ್ದೇನೆ, ರಾಜಕೀಯ ಕ್ಷೇತ್ರದ ನಿವೃತ್ತಿ ಆಗ್ತಾ ಇದ್ದೇನೆ, 50 ಕೋಟಿ ರೂಪಾಯಿ ಬೇಕು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ, ನನ್ನ ಕೈಲಿ ಆಗೋದಿಲ್ಲ ಅಂತೇಳಿ ನಿವೃತ್ತಿ ಆಗ್ತಾ ಇದ್ದೇನೆ ಅಂತ. ನಿಮ್ಮ ಕನಕ ಟಿವಿನಲ್ಲಿ ಪದೇ ಪದೇ ಹೇಳ್ಕೊಂತಾನೆ ಬರ್ತಾ ಇದ್ದೇವೆ, ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಇದೆ. ಬಹುತೇಕ ಎಲ್ಲರೂ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಈ ಸಮುದಾಯವನ್ನು ಮುನ್ನಡೆಸುವಂಥವರು ಯಾರೂ ಇಲ್ಲ. ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಕುರುಬ ಸಮುದಾಯವನ್ನು ರಾಜಕೀಯ ಕ್ಷೇತ್ರದಲ್ಲಿ ಮುನ್ನಡೆಸುವಂಥವ್ರು ಯಾರೂ ಇಲ್ಲ. ಬಹುತೇಕ ನಿವೃತ್ತಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ದ ನಿಮ್ಮ ಕನಕ ಟಿವಿಯ ಮಾತು ಸತ್ಯ ಆಗ್ತಾ ಇದೆ. ಎಚ್ ವಿಶ್ವನಾಥ್ ಅವರು ಕನಕ ಗುರುಪೀಠದ ಮೊದಲನೆಯ ಅಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷರು. ಕನಕ ಗುರುಪೀಠ ಸ್ಥಾಪನೆ ಆಗೋದಕ್ಕೆ ಅವರ ಪಾತ್ರ ಬಹಳಷ್ಟು ಇದೆ. ಪ್ರಜ್ಞಾವಂತ, ಬುದ್ಧಿವಂತ ಸಚಿವರಾಗಿದ್ದುಕೊಂಡು ಶಿಕ್ಷಣ ಸಚಿವರಾಗಿದ್ದಂಥವರು, ಬಹಳಷ್ಟು ಅನ್ನ ದಾಸೋಹವನ್ನು ಕೊಟ್ಟಂಥವ್ರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಹಳ್ಳಿ ಹಕ್ಕಿಯ ಖ್ಯಾತಿಯನ್ನು ಪಡೆದಂತಹ ಎಚ್ ವಿಶ್ವನಾಥ್ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಅವರ ಸ್ಥಾನಕ್ಕೆ ಅವರ ಉತ್ತರಾಧಿಕಾರಿಯಾಗಿ ಕೊನೆಯ ಪಕ್ಷ ದೇವೇಗೌಡರು ಎಚ್ ಡಿ ರೇವಣ್ಣವ್ರನ್ನ ಮುನ್ನೆಲೆಗೆ ತಂದರು, ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಮುನ್ನೆಲೆಗೆ ತಂದರು, ಅನಿತಾ ಕುಮಾರಸ್ವಾಮಿ ಅವ್ರನ್ನ ತಂದರು, ಪ್ರಜ್ವಲ್ ರೇವಣ್ಣನ ತಂದರು, ಸೂರಜ್ ರೇವಣ್ಣನ ತಂದರು, ಭವಾನಿ ಅವರನ್ನ ತಂದರು, ಮಂಜುನಾಥ್ ಅವ್ರನ್ನ ತಂದರು. ಯಡಿಯೂರಪ್ಪನವರು ಅವರ 2 ಮಕ್ಕಳನ್ನು ರಾಜಕೀಯಕ್ಕೆ ತಂದರು. ನಮ್ಮ ಸಮುದಾಯದಲ್ಲಿ ಸಿದ್ದರಾಮಯ್ಯನವರು ರಾಕೇಶ್ ನಿಧನದ ನಂತರ ಯತೀಂದ್ರ ಅವ್ರನ್ನ ಮುನ್ನೆಲೆಗೆ ತಗೊಂಡು ಬಂದರು. ಬಿಟ್ಟರೆ ವಿಶ್ವನಾಥ್ ಅವರು ಅವರ ಮಕ್ಕಳನ್ನು ಮುನ್ನೆಲೆಗೆ ತರಲೇ ಇಲ್ಲ. ಇನ್ನು ಯಾರೂ ಇಲ್ಲ. ಈಶ್ವರಪ್ಪನವರು ಉಚ್ಚಾಟನೆ ಆಗಿದ್ದಾರೆ, ಅವರು BJP ಪಕ್ಷದಿಂದ ಹೊರಗಡೆ ಹೊರಟೋಗಿದ್ದಾರೆ. ಯಾರಿದ್ದಾರೆ ಈ ಸಮುದಾಯವನ್ನು ಮುನ್ನಡೆಸೋಂಥವ್ರು? ಹೋಗಲಿ ವಿಶ್ವನಾಥ್ ಅವರಾಗಲಿ, ರೇವಣ್ಣ ಅವರಾಗಲಿ, ಈಶ್ವರಪ್ಪ ಅವರಾಗಲಿ, ಬಂಡೆಪ್ಪ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ ಯಾರಾದರೂ 2ನೇ ಹಂತದ ನಾಯಕರನ್ನು ಸೃಷ್ಟಿ ಮಾಡಿದ್ದಾರಾ ಅಂತಂದರೆ ಅವರೂ ಇಲ್ಲ. ಹೋಗಲಿ ಈ ಸಮುದಾಯಕ್ಕೆ ಸ್ವಯಂ ಪ್ರೇರಿತವಾಗಿ ರಾಜಕೀಯಕ್ಕೆ ಬಂದವ್ರಿಗಾದರೂ ಅವಕಾಶ ಕೊಡ್ತಾ ಇದ್ದಾರಾ? ಅವ್ರಿಗಾದರೂ ನೀವು ಪ್ರೋತ್ಸಾಹ ಕೊಟ್ಟು ಮುಂದೆ ಹೋಗ್ರಪ್ಪ ಅಂತಂದರೆ ಅವರ ಕಾಲನ್ನು ಎಳಿತಾ ಇರುವಂಥದ್ದು ನಮ್ಮ ಸಮುದಾಯದವರು. ಬಂದೇ ಬಿಡ್ತು ಚುನಾವಣೆ. ಎಷ್ಟು ಜನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಜನ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇದ್ದಾರೆ ನೋಡ್ಕೊತಾ ಬನ್ನಿ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸಮುದಾಯವನ್ನು ಪ್ರತಿನಿಧಿಸುವಂತಹ ಎಷ್ಟು ಜನ ಶಾಸಕರಾಗೋಕ್ಕೆ ಇವತ್ತು ರೆಡಿಯಾಗಿದ್ದಾರೆ. ವಿಶ್ವನಾಥ್ ಅವರು ನಿವೃತ್ತಿ ಘೋಷಣೆ ಮಾಡಾಯಿತು, ಸಿದ್ದರಾಮಯ್ಯ ನಿವೃತ್ತಿ ಘೋಷಣೆ ಮಾಡಾಯಿತು, ಈಶ್ವರಪ್ಪನವರು ಉಚ್ಚಾಟನೆ ಆಗೇ ಹೋಯಿತು. ಮತ್ತಾರಿದ್ದಾರೆ? ಮತ್ತಾರೂ ಇಲ್ಲ. ಎಚ್ ಎಂ ರೇವಣ್ಣವರಿಗೆ MLA ಸೀಟು ಕೊಡಲಿಲ್ಲ, MLC ಸೀಟು ಕೊಡಲಿಲ್ಲ, ಯಾವುದೋ ಒಂದು ಕೆಲಸಕ್ಕೆ ಬಾರದ ಗ್ಯಾರಂಟಿ ಅಧ್ಯಕ್ಷ ಅಂತ ಕೊಟ್ಟರು, ಒಂದು ಗೂಟದ ಕಾರ್ ಕೊಟ್ಟರು. ಇವತ್ತು ಮುಂದೆ ಭವಿಷ್ಯ ಸಮುದಾಯ ರಾಜಕೀಯದಲ್ಲಿ ಯಾವ ರೀತಿ ಮುನ್ನಡೆಸಬೇಕು ಅಂತ ತೋರಿಸ್ಕೊಡೋರು ಯಾರೂ ಇಲ್ಲ. ಆದರೂ ಸಹ ನಾವು ಮಾತಾಡೋದಿಲ್ಲ, ಆದರೂ ಸಹ ನಾವು ಬಾಯಿ ತೆರೆಯೋದೇ ಇಲ್ಲ. ಈ ಸಮುದಾಯಕ್ಕೆ ಭವಿಷ್ಯವನ್ನು ತೋರಿಸುವಂತಹ ಈ ಸಮುದಾಯದ ಆಶಾಕಿರಣ ಯಾರಾದರೂ ಇದ್ದಾರಾ? ಕಾಣ್ತಾ ಇಲ್ಲ. ಸಂಖ್ಯೆ ಏನು ಕಡಿಮೆ ಇದೆಯಾ? ಸುಮಾರು ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇದು. ಈ ಕಮ್ಯುನಿಟಿಯನ್ನು ಬಳಸ್ಕೊಂಡು ಸಮುದಾಯದ ನಾಯಕ ಆಗ್ತಾ ಇಲ್ಲ. ಈ ಸಮುದಾಯದ ನಾಯಕ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರು. ಈ ಸಮುದಾಯದ ನಾಯಕ ಅಂದ್ಕೊಂಡೆ ಇವತ್ತು ವೋಟ್ ಬ್ಯಾಂಕ್ ಅವ್ರ ಜೊತೆಲಿ ಇದೆ ಅಂತ ತಿಳ್ಕೊಂಡೆ ಈ ಸಮುದಾಯವನ್ನು ಓಟಿಗೋಸ್ಕರ ಬಳಸ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಇರ್ಬೋದು, ಹಿಂದೆ ಜನತಾ ಪಕ್ಷ ಇರ್ಬೋದು, ಜನತಾದಳ ಇರ್ಬೋದು, ಸಿದ್ದರಾಮಯ್ಯನವರು ಎಲ್ಲಿರ್ತಾರೆ ಅಲ್ಲಿ ಯಾಕೆ ಕುರುಬ ಸಮುದಾಯ ಹೋಗುತ್ತೆ ಅಂದರೆ ನಮ್ಮವರು ಅಂತೇಳಿ. ಇಂತಹ ವೋಟ್ ಬ್ಯಾಂಕ್ ಇರುವಂತಹ ಈ ಸಮುದಾಯಕ್ಕೆ ಒಬ್ಬ ನಾಯಕ ಇಲ್ಲ, ನಾಯಕರ ಸೃಷ್ಟಿ ಆಗ್ತಾ ಇಲ್ಲ. ಬಂದಂಥವರು ದಿಢೀರ್ ಅಂತೇಳಿ ನಾನು MLA ಆಗಬೇಕು, MP ಆಗಬೇಕು ಅಂತ ಹೋಗ್ತಾರೆ. ಪಾಠಗಳನ್ನು ಕಲಿತು ನಾನು ಈ ಸಮುದಾಯವನ್ನು ಪ್ರತಿನಿಧಿಸುವಂಥ ಒಬ್ಬ ನಾಯಕ ಆಗಬೇಕು ಅಂತೇಳಿ ಅನ್ಸ್ಕೊಳ್ಳೋದೇ ಇಲ್ಲ. ನನಗೆ ಯಾವುದೋ ಒಂದು ನಿಗಮ ಕೊಡ್ತಾರೆ, ನನಗೇನೋ ಒಂದು ಪೋಸ್ಟ್ ಕೊಡ್ತಾರೆ, ಅದರಲ್ಲೇ ತೃಪ್ತಿ ಪಟ್ಬಿಡ್ತೀನಿ, ನನಗೆ ಸಾಕು ಅನ್ನೋ ಮನಸ್ಥಿತಿಗಳು ಇವತ್ತು ನಮ್ಮ ಸಮುದಾಯದಲ್ಲಿ ನಾವು ಕಾಣ್ತಾ ಇದ್ದೀವಿ.
ವಿಶ್ವನಾಥ್ ಅವ್ರದ್ದು ಮುಗೀತು. ಅವರು MLC ಇದ್ದಾರೆ. ಈಗ MLC ಪೀರಿಯಡಲ್ಲಿ 2-3 ವರ್ಷ MLC ಪೀರಿಯಡ್ ಇರ್ಬೋದು. MLC ಆಯಿತು, ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತಂದರೆ ಮುಗೀತು. ಅವರ ಮಕ್ಕಳು ಯಾರು ಚುನಾವಣೆಗೆ ಬರಲ್ಲ ಅಂತೇಳಿ ನನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದರೆ ಮುಂದೆ ಏನು? ಈ ಸಮುದಾಯವನ್ನು ಮುನ್ನಡೆಸುವಂಥವ್ರು ಮುಂದೆ ಯಾರು? ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟು ಜನ ಯಾರ್ಯಾರು ಸ್ಪರ್ಧೆ ಮಾಡೋದಕ್ಕೆ ಇವತ್ತು ವಿಶ್ವನಾಥ್ ಅವ್ರು ಹೇಳಿದ್ರಲ್ಲ, ಒಂದು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ, ಒಂದು ಚುನಾವಣೆಯನ್ನು ಎದುರಿಸೋಕ್ಕೆ 50 ಕೋಟಿ ಬೇಕು ಅಂತ, 50 ಕೋಟಿ ಬೇಕು ಅಂತ ಹೇಳಿದ್ರಲ್ಲ. ದಾವಣಗೆರೆಯ ಒಂದು ಉಪಚುನಾವಣೆಗೆ 200 ಕೋಟಿ ಖರ್ಚಾಗಿದೆ. 200 ಕೋಟಿ ಖರ್ಚಾಗಿದೆ. ಒಬ್ಬ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಂದರೆ ವಿಶ್ವನಾಥ್ ಅವ್ರು ಹೇಳಿದ್ರಲ್ಲ 50 ಕೋಟಿ ಬೇಕು ಅಂತ. ಅದು ಗೆಲ್ತಾನೋ ಇಲ್ವೋ ಗೊತ್ತಿಲ್ಲ, ಅದು ಗ್ಯಾರಂಟಿ ಇಲ್ಲ. ಅಂತಹ ಸಿಚುವೇಶನ್ ಇನ್ನು 2 ವರ್ಷಕ್ಕೆ ಮತ್ತಷ್ಟು 10 ಕೋಟಿ ರೂಪಾಯಿ ಜಾಸ್ತಿ ಆಗಿರುತ್ತೆ. ಇಂತಹ ಹಣವನ್ನು ಹಾಕಿ ಜನರ ಮನಸ್ಸನ್ನು ಗೆದ್ದು ಇಲ್ಲಿ MLA ಆಗ್ತೀನಿ ಅನ್ನುವಂತಹ ಜನರು ನಮ್ಮ ಸಮುದಾಯದಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲಿದ್ದಾರೆ? ನಾವು ಪದೇ ಪದೇ ಹೇಳ್ತಾ ಇದ್ದೀರಿ. GB ವಿನಯ್ ಕುಮಾರ್ ಬಂದರು, ಅವರ ಕಾಲೆಳೆದಿದ್ದು ನಮ್ಮವರೇ. GB ವಿನಯ್ ಕುಮಾರನ್ನು ಬೆಳೆಸೋಕ್ಕೆ ಹೋಗಬೇಕಾಗಿದ್ದು ನಮ್ಮ ಸಮುದಾಯದೇ. ಆದರೆ ನಮ್ಮ ಸಮುದಾಯದವರು ಯಾರೂ ಸಹ ಇದರ ಬಗ್ಗೆ ಕಾಳಜಿನೂ ವಹಿಸಲಿಲ್ಲ, ಅದರ ಬಗ್ಗೆ ಗಮನವೂ ಹರಿಸಲಿಲ್ಲ. B ಸೋಮಶೇಖರ್ MLC ಚುನಾವಣೆಗೆ ನಿಲ್ತಾರೆ ಹಿರಿಯೂರಿನವರು. ಅವರು ಸೋಲ್ತಾರೆ. ಅವರ ಸೋಲೋದಕ್ಕೆ ಕಾರಣ ನಮ್ಮಲ್ಲಿಲ್ಲಂತಹ ಒಗ್ಗಟ್ಟು. ನಮ್ಮಲ್ಲಿಲ್ಲದಂತಹ ಒಗ್ಗಟ್ಟು ಸೋಮಶೇಖರ್ ಸೋಲ್ತಾರೆ. R ಶಂಕರ್ನ ಮಿನಿಸ್ಟ್ರು ಮಾಡ್ತಾರೆ ಸಮುದಾಯದವರು. ಆದರೆ R ಶಂಕರ್ ಅವರು ಯಾರೋ ಮಾತು ಕೇಳಿ ಸಿಕ್ಕಂತಹ ಅವಕಾಶಗಳನ್ನು ಕಳ್ಕೊಳ್ತಾರೆ. ಬಹಳಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ಬೆಳೆಸುವಂಥವರು, ಬೆಳೆಯುವಂಥವರು ಇಡೀ ರಾಜ್ಯದಲ್ಲಿ ಈ ಸಮುದಾಯದಲ್ಲಿ ಯಾರೂ ಇಲ್ಲ. ನಾವು ಮಾತಾಡ್ಕೊಳ್ತಾ ಹೋಗ್ತೀವಿ. ಕೆಲಸಕ್ಕೆ ಬಾರದ ವಿಚಾರಗಳನ್ನು ವಾಟ್ಸಾಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ. ಬೇಕಾದಂತಹ ವಿಚಾರಗಳನ್ನು ನಾವು ಚರ್ಚೆನೇ ಮಾಡೋದಿಲ್ಲ. ನಮಗೆ ಬೇಕಾಗೂ ಇಲ್ಲ. ಯಾಕೆ ಅಂತಂದರೆ ಈ ಸಮುದಾಯ ವೋಟ್ ಬ್ಯಾಂಕ್ ಆಗಿರುವಂಥದ್ದು, ಈ ಸಮುದಾಯವನ್ನು ಬಳಸ್ಕೊಳ್ತಾ ಇರುವಂಥದ್ದು. ವಿಶ್ವನಾಥ್ ಅವರು ಅಧಿಕಾರದಲ್ಲಿದ್ದರು, ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಾಗಿದ್ದಂಥವ್ರು. ನಾನೇ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಬಂದೆ ಅಂತಂದರು. ವಿಶ್ವನಾಥ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಾನೇ ಕರ್ಕೊಂಡು ಬಂದೆ ಸಿದ್ದರಾಮಯ್ಯನವ್ರನ್ನ ಅಂತಂದರು. ಅದಾದ ನಂತರ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗ್ತಾರೆ. ಇತ್ತೀಚೆಗೆ ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರೆಸ್ ಮೀಟ್ ಮಾಡಿ ಬೈತಾರೆ. ಸಿದ್ದರಾಮಯ್ಯನವ್ರು ವೇದಿಕೆ ಮಾಡಿ ವಿಶ್ವನಾಥ್ ಅವ್ರ ಬಗ್ಗೆ ಬೈತಾರೆ. ಈಶ್ವರಪ್ಪನವ್ರು ಸಿದ್ದರಾಮಯ್ಯನವ್ರನ್ನ ಬೈತಾರೆ, ಸಿದ್ದರಾಮಯ್ಯನವ್ರು ಈಶ್ವರಪ್ಪನವ್ರು ಬೈತಾರೆ. ವರ್ತೂರ್ ಪ್ರಕಾಶ್ ಪ್ರೆಸ್ ಮೀಟ್ ಮಾಡಿ ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯನವ್ರನ್ನ ಬೈತಾರೆ, ಸಿದ್ದರಾಮಯ್ಯನವ್ರು ವರ್ತೂರ್ ಪ್ರಕಾಶ್ ಬಗ್ಗೆ ಬೈತಾರೆ. ಆರೋಪಗಳು, ಪ್ರತ್ಯಾರೋಪಗಳು. ಈಗ ಬಂದಿರುವಂಥ ಸಚಿವರುಗಳು, ಈಗ ಬಂದಿರುವಂಥ ಶಾಸಕರು ನನಗೆ ಈ ಸಮುದಾಯ ಇದೆ, ಈ ಸಮುದಾಯವನ್ನು ಮುನ್ನಡೆಸಬೇಕು ಅಂತೇಳಿ ಎಲ್ಲೂ ಸಹ ನಮಗೆ ಕಾಣಿಸ್ತಾ ಇಲ್ಲ. ಇದು ಇಲ್ಲಿ ನಾವು ಬೈಕೊಂಡು ನಾವು ಕಾಲು ಎಳ್ಕೊಂಡು ಈ ಸಮುದಾಯವನ್ನು ಈ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀವಲ್ಲ. ಈ ಸಮುದಾಯವನ್ನು ಮುನ್ನಡೆಸುವಂಥವ್ರು ಯಾರು? ಟೋಟಲಿ ಶೂನ್ಯ. ಬೇಕಾಗಿಲ್ಲ. ಈ ಸಮುದಾಯ ಕೂಡಿ ಕೆಟ್ಟಿತು ಅಂತ ಹೇಳ್ತಾರಲ್ಲ, ಖಂಡಿತವಾಗ್ಲೂ ಇಲ್ಲಿ ಕೂಡಿ ಕಟ್ಟಬೇಕಾಗಿದ್ದಂಥವರು ನಾವು. ಈ ಗಾದೆಯನ್ನು ನಾವು ಸುಳ್ಳಾಗಿಸಬೇಕು ಅಂತೇಳಿ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅಧಿಕಾರದಲ್ಲಿದ್ದವರಿಗೆ ಈ ಸಮುದಾಯ ಬೇಕಾಗಿಲ್ಲ. ಅಧಿಕಾರಕ್ಕೆ ಬರ್ತೀನಿ ಅನ್ನೋರಿಗೆ ಸಪೋರ್ಟ್ ಇಲ್ಲ. ಈ ಸಮುದಾಯದ ಜನಸಂಖ್ಯೆಯನ್ನು ಬೇರೆ ಸಮುದಾಯದವರು ಎಷ್ಟು ಚೆನ್ನಾಗಿ ಎನ್ಕೇಶ್ ಮಾಡ್ಕೊಳ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು ಎನ್ಕೇಶ್ ಮಾಡ್ಕೊಳ್ತಾ ಇದ್ದಾವೆ. ಈ ಸತ್ಯದ ಅರಿವು ಈ ಸಮುದಾಯದ ಯುವಕರಿಗಿಲ್ಲ, ಈ ಸಮುದಾಯದ ಮಹಿಳೆಯರಿಗಿಲ್ಲ, ಈ ಸಮುದಾಯಕ್ಕೆ ಈ ಸಮುದಾಯದ ಶಕ್ತಿಯ ಅರಿವೇ ಇಲ್ಲ. ಅದಕ್ಕಾಗಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಇನ್ನೇನು ವಿಶ್ವನಾಥ್ ಅವರು ನಿವೃತ್ತಿ ಘೋಷಣೆ ಆಯಿತು, HM ರೇವಣ್ಣವರು ಅವರು ನಿವೃತ್ತಿ ಘೋಷಣೆ ಮಾಡಿಬಿಟ್ರೆ ಸಿದ್ದರಾಮಯ್ಯನವರು ಘೋಷಣೆ ಮಾಡಾಯಿತು. ಇನ್ನು ಸಮಾಜದಲ್ಲಿ ಕಂಪ್ಲೀಟ್ ಶೂನ್ಯ. ಇಡೀ ಕುರುಬ ಸಮುದಾಯವನ್ನು ಪ್ರತಿನಿಧಿಸುವಂಥ ಒಬ್ಬ ರಾಜಕಾರಣಿ, ರಾಜ್ಯ ಮಟ್ಟದ ರಾಜಕಾರಣಿ ಇಲ್ಲದಂತಹ ಇಡೀ ಕರ್ನಾಟಕದಲ್ಲಿ ಏಕೈಕ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಕುರುಬ ಸಮುದಾಯ ಮಾತ್ರ. ಬಹಳ ಬೇಸರ ಆಗುತ್ತೆ. ಶಕ್ತಿವಂತ ಸಮಾಜ, ಸಂಖ್ಯೆಯಲ್ಲಿ ಶಕ್ತಿವಂತ ಸಮಾಜ, ಜಗತ್ತಿನಲ್ಲಿ ಯಾವ ಜಾತಿಗೂ ಇಲ್ಲದಂತಹ ಇತಿಹಾಸ ಪುರುಷರನ್ನು ಹೊಂದಿರುವಂಥ ಸಮುದಾಯ, ಇಡೀ ಭಾರತದಲ್ಲಿ 10% ಇರುವಂತಹ ಸಮುದಾಯ, ಈ ಕರ್ನಾಟಕದಲ್ಲಿ ಒಂದೇ ಒಬ್ಬ ರಾಜಕಾರಣಿ ಇಲ್ಲದಂತಹ ಸನ್ನಿವೇಶ ನಿರ್ಮಾಣ ಮಾಡ್ತಾ ಇರುವಂತಹ ಈ ಸಮುದಾಯವನ್ನು ರಾಜಕೀಯ ಕ್ಷೇತ್ರದಲ್ಲಿ ಯಾರೂ ಸಹ ಗಂಭೀರವಾಗಿ ಪರಿಗಣಿಸೋದಿಲ್ಲ ಅಂತಂದರೆ ಈ ಸಮುದಾಯದಲ್ಲಿರುವಂಥ ರಾಜಕೀಯ ಶಕ್ತಿ. ಬಂಧುಗಳೇ, ಯೋಚನೆ ಮಾಡಿ.
ನಮ್ಮ ಸಮುದಾಯವನ್ನು ಕಾಪಾಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ನಿಭಾಯಿಸಬೇಕು. ನಿಮ್ಮ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಕನಕ ಟಿ ವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.